ಎಸ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು 4 ಮಾರ್ಕ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸಲ್ಲಿ 4 ಮಾರ್ಕ್ಸ್ ಕ್ವಶನ್ ಅಂದರೆ ಇಲ್ಲಿ ಗ್ರಾಫಿಕಲ್ ಮೆಥಡಲ್ಲಿ ಸಾಲ್ವ್ ಮಾಡೋದು, ಇಕ್ವೇಷನ್ಸನ್ನು ಸಾಲ್ವ್ ಮಾಡೋದು ನೋಡ್ತಾ ಹೋಗೋಣ. ಇದು 4 ಮಾರ್ಕ್ಸ್ ಇರುತ್ತೆ ಕಂಪಲ್ಸರಿ. 4 ಮಾರ್ಕ್ಸ್ ಲಾಸ್ಟ್ ಸೆಕೆಂಡ್ ಮೇನಲ್ಲಿ 4 ಮಾರ್ಕ್ಸ್ ಕ್ವಶನ್ ಇರ್ತದೆ. ಕಂಪಲ್ಸರಿ ಈಸಿಯಾಗಿ ನೀವು 4 ಮಾರ್ಕ್ಸನ್ನು ತೆಗೆದುಕೊಳ್ಳುವಂಥ ಚಾಪ್ಟರ್ ಇದು. ನೋಡಿ, ಈ ಕ್ವಶನನ್ನು ನೋಡ್ತಾ ಹೋಗೋಣ. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಗ್ರಾಫಿಕಲ್ ಮೆಥಡ್ ಅಂತ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟೇಷನ್ ಮಾಡಿ ಅಲ್ಲಿ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡೋದು. ನೋಡಿ, ಈ ಕ್ವಶನ್ನು ಪೇರ್ ಆಫ್ ಲೀನಿಯರ್ ಇಕ್ವೇಷನಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್ಗೆ ರಿಲೇಟೆಡ್ ಆಗಿರುತ್ತೆ. ಇಂಟರ್ಸೆಕ್ಟಿಂಗ್ ಲೈನ್ಸ್ 2 ಲೈನ್ಸ್ ಇಂಟರ್ಸೆಕ್ಟ್ ಆದಾಗ ಒಂದು ಕಾಮನ್ ಪಾಯಿಂಟ್ ಅಂತ ಅದು ಸೊಲ್ಯೂಷನ್ ಬರುತ್ತಲ್ಲ, ಅದೇ ಸೊಲ್ಯೂಷನ್ ಆಗುತ್ತೆ. ಅದನ್ನು ಲಾಸ್ಟಲ್ಲಿ ಬರೀಬೇಕು, ಅದೇ ಸೊಲ್ಯೂಷನ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇದನ್ನ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಈ ಇಕ್ವೇಷನ್ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಈ ಇಕ್ವೇಷನ್ಗೆ ಕೂಡ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ಕೋಬೋದು. ನೋಡಿ, ಈ ಇಕ್ವೇಷನ್ಗೆ ಏನು ಈಸಿಯಾಗಿ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸನ್ನು ಬರ್ಕೋಬೋದು. ನೋಡಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂದರೆ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಎರಡು ಸೇರಿ 5 ಬರಬೇಕು. ಈ ಥರ ಇಕ್ವೇಷನ್ಗೆ ಈಸಿಯಾಗಿ ಬರ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ಸಾಲ್ವ್ ಮಾಡ್ತಾ ಹೋಗಬೇಕು. ಒಂದು ಸ್ವಲ್ಪ ಅಂದರೆ ಎಕ್ಸ್ ಮತ್ತು ಅದು 2 ಟೈಮ್ಸ್ ವೈನ ಆ್ಯಡ್ ಮಾಡಿದ್ರೆ ಎಕ್ಸ್ಗೆ 6 ಬರುತ್ತೆ. ಈಸಿಯಾಗಿ ಒಂದು ಸ್ವಲ್ಪ ಸ್ಮಾರ್ಟ್ ಇದ್ದರೆ ನಾವು ಡೈರೆಕ್ಟಾಗಿ ಬರಿಬೋದು. ಸ್ವಲ್ಪ ರಾಂಗ್ ಆಗುತ್ತೆ ಅನ್ನಂಗಿದ್ರೆ ನಾವೇನು ಮಾಡಬೇಕು, ಸಿಂಪ್ಲಿಫೈ ಮಾಡ್ಕೊಂಡು ಇದನ್ನ ಸಾಲ್ವ್ ಮಾಡ್ತಾ ಸೊಲ್ಯೂಷನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಹೇಗೆ ಅಂತ ಹೇಳ್ಕೊಡ್ತೇನೆ ನೋಡಿ, ಇದನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅಂತ. ನೋಡಿ, ಎಕ್ಸ್ ಎಲ್ಲ ಇಟ್ಕೊಳ್ಳಿ, ಟ್ರಾನ್ಸ್ಪೋಸ್ ಮಾಡಿ 2y ಟ್ರಾನ್ಸ್ಪೋಸ್ ಮಾಡಿದ್ರೆ -2y ಆಗುತ್ತೆ. ಓಕೆನಾ? ಎಕ್ಸ್ ನೆಕ್ಸ್ಟ್ ವೈ ವ್ಯಾಲ್ಯೂನ ಹಾಕ್ತಾ ಹೋಗೋಣ. y ಇಸ್ ಈಕ್ವಲ್ ಟು 0 ತೊಗೊಳ್ಳೋಣ. ಫಸ್ಟ್ ಎಕ್ಸ್ ಏನಾಗುತ್ತೆ ನೋಡಿ, ಎಕ್ಸ್ ಈಕ್ವಲ್ಸ್ ಟು 6 ಮೈನಸ್ 2 ಇಂಟು 0. ಎಕ್ಸ್ ಈಕ್ವಲ್ಸ್ ಟು 6. 2 ಇಂಟು 0 ಆಗುತ್ತೆ. 6ಅಲ್ಲಿ 0 ಮೈನಸ್ ಮಾಡಿದ್ರೆ 6 ಬರುತ್ತೆ. ಇದೊಂದು ಸೊಲ್ಯೂಷನ್ ಆಯಿತು. ನೆಕ್ಸ್ಟ್ ಅದೇ ಥರ y ಇಸ್ ಈಕ್ವಲ್ ಟು 1 ತೊಗೊತಾರೆ. ಯಾವುದಾದ್ರು ತೊಗೋಬೋದು, ನೀವು -1 ಆದ್ರೂ ತೊಗೋಬೋದು, ಮೈನಸ್ ವ್ಯಾಲ್ಯೂ ಯಾವುದಾದ್ರು ತೊಗೊಂಡು ಮಾಡ್ತಾ ಹೋಗ್ಬೋದು. ಎಸ್, 6 ಮೈನಸ್ 2 ಇಂಟು 1 2. 6 ಮೈನಸ್ 2. 6ಅಲ್ಲಿ 2ನ ಮೈನಸ್ ಮಾಡಿದ್ರೆ 4 ಬರುತ್ತೆ. y ಇಸ್ ಈಕ್ವಲ್ ಟು 2. x ಈಕ್ವಲ್ಸ್ ಟು 6 ಮೈನಸ್ 2 ಇಂಟು y ವ್ಯಾಲ್ಯೂ 2. x ಈಕ್ವಲ್ಸ್ ಟು 6 ಮೈನಸ್ 2 ಟು 4. x ಈಕ್ವಲ್ಸ್ ಟು 6ಅಲ್ಲಿ 4 ಮೈನಸ್ ಮಾಡಿದ್ರೆ 2 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 3 ಸೊಲ್ಯೂಷನ್ಸ್ ಇದ್ದರೆ ಸಾಕಾಗುತ್ತೆ. ಒಂದು ಟೇಬಲ್ ಹಾಕ್ಕೊಳ್ಳಿ. ಟೇಬಲ್ ಹಾಕ್ಕೊಂಡು ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸನ್ನು ಬರ್ಕೊಳ್ಳಿ. ಎಸ್, ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸನ್ನು ಬರ್ಕೊಂಡು ಎಕ್ಸ್ ವೈ ವ್ಯಾಲ್ಯೂ ನೋಡಿ, ಫಸ್ಟಲ್ಲಿ ಎಕ್ಸ್ ವ್ಯಾಲ್ಯೂ 6 ಆಗುತ್ತೆ. ವೈ ವ್ಯಾಲ್ಯೂ 0 ಆದಾಗ ಎಕ್ಸ್ ವ್ಯಾಲ್ಯೂ 6 ಆಯಿತು. ವೈ ವ್ಯಾಲ್ಯೂ 1 ಆದಾಗ ಎಕ್ಸ್ ವ್ಯಾಲ್ಯೂ 4 ಆಗಿದೆ. ಎಸ್, ವೈ ವ್ಯಾಲ್ಯೂ 2 ಆದಾಗ ಎಕ್ಸ್ ವ್ಯಾಲ್ಯೂ 2 ಆಯಿತು. ನೋಡಿ, ಎರಡು ಸೇರಿ ಎಷ್ಟುವರೆಗೂ 6 ಪ್ಲಸ್ 0 6 4 4 ಪ್ಲಸ್ 1 5 ಆಗುತ್ತೆ. ಇಲ್ಲಿ ವೈ ವ್ಯಾಲ್ಯೂ ಟ್ವೈಸ್ ಮಲ್ಟಿಪ್ಲೈ 2 1s are 2 2 ಪ್ಲಸ್ 4 6 ಆಗುತ್ತೆ. ಆ ಥರ 2 2s are 4 ಪ್ಲಸ್ 2 6 ಆಗುತ್ತೆ. ಇದೇ ಥರ ಮಾಡ್ತಾ ಹೋಗ್ಬೇಕು. ಈ ಇಕ್ವೇಷನನ್ನು ಇದು ಸಿಂಪ್ಲಿಫೈ ಮಾಡೋದಕ್ಕಿಂತ ಡೈರೆಕ್ಟಾಗಿ ಬರೀಬೋದು. ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್ ಹೇಗೆ ಬರೆಯೋದು? ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್ ನೋಡಿ, ಈ ಥರ ಇಕ್ವೇಷನ್ಸ್ ಇರುತ್ತೆ. ಒಂದು ಸ್ವಲ್ಪ ಟಫ್ ಆಗಿರುತ್ತೆ ಇಕ್ವೇಷನ್ ಇರುತ್ತೆ ನೋಡಿ. ಎಕ್ಸ್ ವ್ಯಾಲ್ಯೂ 2 ತೊಗೊಂಡಾಗ ವೈ ವ್ಯಾಲ್ಯೂ 3 ಆಗುತ್ತೆ. ಯಾಕಂದರೆ ಎರಡು ಸೇರಿ 5 ಆಗುತ್ತೆ ನೋಡಿ. ಅದಕ್ಕೆ ಇಲ್ಲಿ 3 ತೊಗೊಳ್ಳಿ, ಇಲ್ಲಿ 2 ತೊಗೊಳ್ಳಿ, ಇಲ್ಲಿ 0 ತೊಗೊಳ್ಳಿ, ಇಲ್ಲಿ 5 ತೊಗೊಳ್ಳಿ, ಇವೆರಡು ಸೇರಿ 5 ಬರಬೇಕು. ಈ ಥರ ಇಕ್ವೇಷನನ್ನು ನೀವು ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಗ್ರಾಫಲ್ಲಿ ಪ್ಲಾಟ್ ಮಾಡೋದು ಹೇಗೆ, ಎರಡು ಇಕ್ವೇಷನ್ಸನ್ನು ಗ್ರಾಫಲ್ಲಿ
ಪ್ಲಾಟ್ ಮಾಡೋದು ಹೇಳ್ಕೊಡ್ತೇನೆ ನೋಡಿ. ಒಂದು ಗ್ರಾಫ್ ಶೀಟ್ ಕೊಟ್ಟಿರ್ತಾರೆ, ಇಲ್ಲಿ ಗ್ರಾಫ್ ಶೀಟ್ ಇಲ್ಲ, ನಾವೊಂದು ಗ್ರಾಫ್ ಶೀಟ್ ಮಾಡ್ಕೊಂಡಿದ್ದೀವಿ, ಅದ್ರ ಮುಖಾಂತರ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಎಸ್ ನೋಡಿ, ಫಸ್ಟ್ ಇಕ್ವೇಷನ್, ಈ ಇಕ್ವೇಷನ್ಗೆ ನಾವು ಪ್ಲಾಟ್ ಮಾಡೋಣ ಗ್ರಾಫಲ್ಲಿ. ಎಕ್ಸ್ ವ್ಯಾಲ್ಯೂ ಫಸ್ಟ್ ನೋಡಿ, ಎಕ್ಸ್ ವ್ಯಾಲ್ಯೂ ಏನಾಗಿದೆ 6, ಎಕ್ಸ್ ವ್ಯಾಲ್ಯೂ 6 ಇಲ್ಲಿದೆ ನೋಡಿ. ವೈ ವ್ಯಾಲ್ಯೂ 0, ದಿಸ್ ಇಸ್ ದ ವೈ ಆಕ್ಸಿಸ್. ಪ್ಲಸ್ ವೈ ಅಂತಂದರೆ ಮೇಲೆ ಬರುತ್ತೆ, ಮೈನಸ್ ವೈ ವ್ಯಾಲ್ಯೂ ಮೈನಸ್ ಇತ್ತು ಅಂದರೆ ಡೌನ್ ಕೆಳಗಡೆ ಬರುತ್ತೆ, ನೆಗೆಟಿವ್. ಅದೇ ಥರ ಎಕ್ಸ್ ವ್ಯಾಲ್ಯೂ ಹಾರಿಜಾಂಟಲ್ ಆಕ್ಸಿಸಲ್ಲಿ ಎಕ್ಸ್ ವ್ಯಾಲ್ಯೂ ಬರುತ್ತೆ, 0 ಇಂದ ರೈಟ್ ಸೈಡ್ಗೆ ಪಾಸಿಟಿವ್ ಬರುತ್ತೆ, 0 ಇಂದ ಲೆಫ್ಟ್ ಸೈಡ್ಗೆ ನೆಗೆಟಿವ್ ಬರ್ತಾ ಹೋಗುತ್ತೆ. ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ, ಎಕ್ಸ್ ವ್ಯಾಲ್ಯೂ 6 ಇದೆ, ವೈ ವ್ಯಾಲ್ಯೂ 0 ಇದರಿಂದ 0, ಈ ಪಾಯಿಂಟ್ ಇಲ್ಲಿ ಬರುತ್ತೆ. ಎಕ್ಸ್ 6, 0 ಅಂತ ಬರಬೇಕು. ಎಕ್ಸ್ ವ್ಯಾಲ್ಯೂ 6, ವೈ ವ್ಯಾಲ್ಯೂ 0 ಬಂದಿದೆ. ನೆಕ್ಸ್ಟು 4, 1, ಇಲ್ಲಿ 4 ಇದೆ, ವೈ ವ್ಯಾಲ್ಯೂ 1 ಇದೆ ನೋಡಿ. ಇಲ್ಲಿ ಪಾಯಿಂಟ್ ಮಾಡಿ 4, 1. ಎಸ್. ನೆಕ್ಸ್ಟ್ 2, 2 ಇಲ್ಲಿದೆ, ಇಲ್ಲಿ 2 ಇದೆ. 2, 2 ಈ ಥರ ನೋಡಿ. 3 ಪಾಯಿಂಟ್ಸನ್ನು ನಾನು ಮಾರ್ಕ್ ಮಾಡಿದ್ದೀನಿ. ಆ 3 ಪಾಯಿಂಟ್ಸನ್ನು ಜಾಯಿನ್ ಮಾಡಿ, 3 ಪಾಯಿಂಟ್ಸ್, 4 ಪಾಯಿಂಟ್ಸ್ ಆದರೂ ತೊಗೋಬೋದು, 5 ಆದರೂ ತೊಗೋಬೋದು. ಮಿನಿಮಮ್ 2 ಪಾಯಿಂಟ್ಸ್ ಎನಫ್ ಟು ಜಾಯಿನ್ ಒನ್ ಡ್ರಾ ಎ ಲೈನ್ ಅಂತ. ಒಂದು ಲೈನನ್ನು ಅಲ್ಲಿ ಪ್ಲಾಟ್ ಮಾಡಬೇಕಂದ್ರೆ ಮಿನಿಮಮ್ 2 ಪಾಯಿಂಟ್ಸ್ ಎನಫ್, 2 ಪಾಯಿಂಟು ಸಾಕಾಗ್ತದೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಇನ್ನೊಂದು ಲೈನ್ ಇದೆ ನೋಡಿ. ಈ ಲೈನ್ಗೆ ಹೇಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಮಾಡೋದು ಅಂತ ನೋಡಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ 2 ಇದೆ ನೋಡಿ, ಎಕ್ಸ್ ವ್ಯಾಲ್ಯೂ 2 ಇದೆ. ವೈ ವ್ಯಾಲ್ಯೂ ಏನಿದೆ 3 ಇದೆ, ವೈ ವ್ಯಾಲ್ಯೂ 3 ಇಲ್ಲಿದೆ ನೋಡಿ. ಎಕ್ಸ್ ವ್ಯಾಲ್ಯೂ 2, 2, 3 ಅಂತ ಮಾರ್ಕ್ ಮಾಡಿಕೊಂಡೆ. ನೆಕ್ಸ್ಟ್ 3, 2 ಇಲ್ಲಿದೆ ನೋಡಿ, 3 ಇಲ್ಲಿದೆ, 2 ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 3, 2 ಇಲ್ಲಿ ಎಕ್ಸ್ ವ್ಯಾಲ್ಯೂ 3, ವೈ ವ್ಯಾಲ್ಯೂ 2 ಈ ಥರ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ 0, 5 ಎಕ್ಸ್ ವ್ಯಾಲ್ಯೂ 0 ಇಲ್ಲಿದೆ ನೋಡಿ, 5 ಎಲ್ಲಿದೆ, ಇಲ್ಲಿದೆ ನೋಡಿ, 0, 5. ಎಸ್, ಇದನ್ನು ಜಾಯಿನ್ ಮಾಡ್ತಾ ಹೋಗೋಣ. ಜಾಯಿನ್ ಮಾಡಿ 2 ಲೈನು ಇಂಟರ್ಸೆಕ್ಟ್ ಆಗಬೇಕು. ಇಂಟರ್ಸೆಕ್ಟ್ ಆಗಿಲ್ಲ ಅಂದರೆ ನೀವು ಎಕ್ಸ್ಟೆಂಡ್ ಮಾಡ್ಬೋದು, ನೋ ಪ್ರಾಬ್ಲಮ್. ಈ ಲೈನನ್ನು ಎಕ್ಸ್ಟೆಂಡ್ ಮಾಡಿ ಎಳಿಬೋದು. ನೋಡಿ, ಈ ಥರ ಲೈನನ್ನು ಎಳೆದಿದ್ದೀನಿ. ಇದೊಂದು ಲೈನು ಮತ್ತು ಮುಂಚೆ ಒಂದಿರೋ ಲೈನ್ ಎಳೆದಿದ್ದೀನಿ. 2 ಲೈನು ಇಂಟರ್ಸೆಕ್ಟ್ ಆಗಿದೆ ನೋಡಿ, ಇಂಟರ್ಸೆಕ್ಟ್ ಆಗಿದೆ. ಇಲ್ಲಿ 4, 1 ಹತ್ರ ಇಂಟರ್ಸೆಕ್ಟ್ ಆಗಿದೆ. ಹಾಗಾದ್ರೆ ಸೊಲ್ಯೂಷನ್ ಯಾವ್ದು ಬರುತ್ತೆ ಅಂತಂದರೆ ಎಕ್ಸ್ ವ್ಯಾಲ್ಯೂ ಎಕ್ಸ್ ಈಕ್ವಲ್ಸ್ ಟು 4 ನೋಡಿ, ಎಕ್ಸ್ ವ್ಯಾಲ್ಯೂ 4 ಇದೆ. ವೈ ವ್ಯಾಲ್ಯೂ ಎಷ್ಟಿದೆ ನೋಡಿ, 1 ಇದೆ ನೋಡಿ. ವೈ ವ್ಯಾಲ್ಯೂ 1 is a solution for the pair of linear equation. ಬೈ ಗ್ರಾಫಿಕಲ್ ಮೆಥಡಲ್ಲಿ ಸಾಲ್ವ್ ಮಾಡಿದಾಗ ನಿಮಗೆ ಸೊಲ್ಯೂಷನ್ ಬರ್ತಾ ಇದೆ ನೋಡಿ. ಎಕ್ಸ್ ವ್ಯಾಲ್ಯೂ 4, ವೈ ವ್ಯಾಲ್ಯೂ 1. ಅದೇ ಥರ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದಾಗಲೂ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಬರೋದು. ಎಲಿಮಿನೇಷನ್ ಮೆಥಡ್ ಮಾಡಿದಾಗಲೂ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಇಲ್ಲಿ ಬೈ ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡಿ 2 ಲೈನ್ಸ್ ಇಂಟರ್ಸೆಕ್ಟ್ ಆಗುತ್ತಲ್ಲ, ಆ ಸ್ಪೆಸಿಫಿಕ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡಿ ಅದನ್ನ ಸೊಲ್ಯೂಷನ್ ಆಗಿ ತಗೊಳ್ತೀವಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ 4 ಬಂದಿದೆ, ವೈ ವ್ಯಾಲ್ಯೂ 1 ಬಂದಿದೆ. ಇದೇ ಥರ ರಿಮೈನಿಂಗ್ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಕ್ವಶನ್ ನೋಡೋಣ. ಇದೇ ಥರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇನ್ನು ಮತ್ತೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಯಾವ ಕಾನ್ಸೆಪ್ಟ್ ನಿಮಗೆ ಬೇಕಾಗಿದೆ ಅದನ್ನು ಕಮೆಂಟ್ ಮಾಡಿ, ಆ ಕಾನ್ಸೆಪ್ಟನ್ನು ನಾವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು.